ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 17/2/2026 ಬಾಬ್ ದಾದರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಈಗ ಅಮರಲೋಕವನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ. ಅಲ್ಲಿ ಯಾವುದೇ ದುಃಖ, ಪಾಪಕರ್ಮಗಳು ಇರುವುದಿಲ್ಲ. ಎರಡನೇದು, ದೈವಿ ಪರಿವಾರದ ಗಾಡ್ಲಿ ಫ್ಯಾಮಿಲಿ ವಂಡರ್ಫುಲ್ ಪ್ಲಾನ್ ಆಗಿದೆ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದು. ಮೂರನೇದಾಗಿ, ವಿಷ್ಣುಪುರಿ ಅಂದರೆ ಸ್ವರ್ಗದಲ್ಲಿ ಹೋಗಲು ಸ್ವಯಂವನ್ನ ಯೋಗ್ಯರನ್ನಾಗಿ ಮಾಡಿಕೊಳ್ಬೇಕು. ಸಂಪೂರ್ಣ ಪವಿತ್ರ ಪಾವನರಾಗಬೇಕು. ನಾಲ್ಕನೇದು, ಏನ್ ಮಾಡುವುದು, ಹೇಗೆ ಮಾಡುವುದು, ಎಲ್ಲ ಮಾತುಗಳು ಅಂದ್ರೆ ಫರಿಯಾದಗಳಿಂದ ಶಿವ ತಂದೆ ನೆನಪಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಸ್ವತಃ ಹಾಗೂ ನಿರಂತರ ಯೋಗಿಗಳಾಗಿರಿ ಅಂತ ಬಾಬಾ ಹೇಳ್ತಾರೆ. ಐದನೇದು, ಯಾರು ಸ್ವಯಂವನ್ನ ಅತಿಥಿ ಮೇಮಾನ್ ಎಂದು ತಿಳಿದುಕೊಳ್ಳುತ್ತಾರೆಯೋ ಅವರೇ ಮಹಾನ್ ಸ್ಥಿತಿಯ ಅನುಭವ ಮಾಡುತ್ತಾರೆ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಅಮರಲೋಕ, ದೈವಿ ಪರಿವಾರ, ವಿಷ್ಣುಪುರಿ ಸ್ವರ್ಗ, ಸ್ವತಃ ಹಾಗೂ ನಿರಂತರ ಯೋಗಿ, ಸ್ವಯಂ ಅತಿಥಿ ಎಂದು ತಿಳಿಯಿರಿ. ಇಂದಿನ ಚಿಂತನೆ: ನಾನು ಆತ್ಮ, ಸ್ವತಃ ನಿರಂತರ ಯೋಗಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಬ್ ದಾದಾರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಅರ್ಥಾತ್ ನನ್ನ ನಿಜ ಮನೆ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆದಿಯ ಸಮಯ. ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ತಂದೆಯಿಂದ ಸತ್ಯ ಜ್ಞಾನವನ್ನು ಪಡೆದು ಅಮರಲೋಕಕ್ಕೆ ಯೋಗ್ಯನಾಗುತ್ತೇನೆ. ಬಾಬರವರು ಅಮರಲೋಕವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ, ಅರ್ಥಾತ್ ಸತ್ಯಯುಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಾವು ಆತ್ಮಗಳು ಬಾಬರವರ ಮಹಾನ್ ಕಾರ್ಯದಲ್ಲಿ ಸಹಯೋಗಿಗಳಾಗಲು ನಿಮಿತ್ತರಾಗಿದ್ದೇವೆ. ಆ ಅಮರಲೋಕದಲ್ಲಿ ಯಾವುದೇ ಪಾಪ, ದುಃಖದ ಹೆಸರು, ಕುರುಹು ಸಹ ಇರುವುದಿಲ್ಲ. ಅಂತಹ ಪಾವನ ಲೋಕಕ್ಕೆ ನಾವು ಆತ್ಮಗಳನ್ನು ಯೋಗ್ಯರನ್ನಾಗಿ ಸ್ವಯಂ ಶಿವ ತಂದೆಯೇ ಮಾಡುತ್ತಿದ್ದಾರೆ. ಆಹಾ, ನಾನೆಷ್ಟು ಭಾಗ್ಯಶಾಲಿ ಆತ್ಮ! ಪ್ಯಾರೆ ಪ್ರಭು ತಂದೆ, ನಾವು ಮಕ್ಕಳಿಗಾಗಿ ಇಂತಹ ದಿವ್ಯವಾಗಿರ್ತಕ್ಕಂಥ ದೇವತಾ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ದೈವಿ ಪರಿವಾರ ಗಾಡ್ಲಿ ವಂಡರ್ಫುಲ್ ಬಾಬರವರ ವಿಶೇಷ ಪ್ಲಾನ್ ಆಗಿದೆ. ನಾವು ಮಕ್ಕಳ ಜೊತೆಗೆ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಕುಲ, ಒಂದೇ ಭಾಷೆ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದು. ನಾನು ಆತ್ಮ ಬಾಬರವರ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದೇನೆ. ಬಾಬಾ, ನಿಮ್ಮ ಮಹಾನ್ ಕಾರ್ಯದಲ್ಲಿ ನನ್ನನ್ನು ಉಪಯೋಗಿಸಿಕೊಳ್ಳಿರಿ. ನಾನು ಆತ್ಮ ವಿಷ್ಣುಪುರಿ ಸ್ವರ್ಗದಲ್ಲಿ ಹೋಗಲು ಸ್ವಯಂ ಯೋಗ್ಯನಾಗುತ್ತಿದ್ದೇನೆ. ನಾನು ಆತ್ಮ ಸಂಪೂರ್ಣ ಪಾವನನಾಗಿ ಪಾವನ ಪ್ರಪಂಚದ ಮಾಲೀಕನಾಗಲು ಪುರುಷಾರ್ಥ ಮಾಡುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ಏಕೆ, ಹೇಗೆ, ಏನು ಮಾಡುವುದು, ಹೇಗೆ ಮಾಡುವುದು
ಈ ಎಲ್ಲ ಪ್ರಶ್ನೆಗಳಿಂದ ಮುಕ್ತನಾಗಿ ಎಲ್ಲ ಪ್ರಶ್ನೆಗಳನ್ನೂ ಸಹ ಶಿವ ತಂದೆಯ ನೆನಪಿನಲ್ಲಿ ಪರಿವರ್ತನೆ ಮಾಡಿಕೊಂಡು ನಾನು ಆತ್ಮ ಸ್ವತಃ ನಿರಂತರ ಯೋಗಿಯಾಗಿದ್ದೇನೆ. ಸದಾ ತಂದೆಯನ್ನು ನೆನಪು ಮಾಡುವ, ತಂದೆಯ ಸ್ಮೃತಿಯಲ್ಲಿ, ತಂದೆಯ ನೆನಪಿನಲ್ಲಿ ಲವಲೀನನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಬಿಂದು ಪರಮಾತ್ಮ ಶಿವ ತಂದೆಯವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಈ ಜಗತ್ತಿಗೆ ಅತಿಥಿಯಾಗಿದ್ದೇನೆ. ನಾನು ಮಹಾನ್ ಆತ್ಮನಾಗಿದ್ದೇನೆ. ನಾನು ಪವಿತ್ರ, ಶುದ್ಧ, ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಆತ್ಮ ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ಬಿಂದು ಸ್ವರೂಪ, ಭೃಕುಟಿಯ ಸಿಂಹಾಸನ, ನನ್ನ ತಂದೆ ಪರಂಪಿತ ಪರಮಾತ್ಮ ಶಿವಬಾಬಾ ಬಿಂದುವಾಗಿದ್ದಾರೆ. ಪರಮಧಾಮ ನಿವಾಸಿ ಶಿವಬಾಬರವರ ಪ್ರೀತಿಯ ಮಗು. ನಾನು ಆತ್ಮನೂ ಸಹ ಪರಂಧಾಮ ನಿವಾಸಿ. ನಾನು ಕ್ಷಣದಲ್ಲಿ ಪರಮಧಾಮವನ್ನು ತಲುಪಿದೆ. ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಶಾಲಿ ಸ್ಥಿತಿಯ ಅನುಭವ. ನಾನು ಆತ್ಮ ಪರಮಾತ್ಮ ತಂದೆಯ ಜೊತೆಯಲ್ಲಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಓಂ ಶಾಂತಿ.